ಸೌಮ್ಯ ಯಾಕೆ ಹಿಂಗೆ ಸಪ್ಕಿದೀಯೇ? ಐ ಸುಮ್ಕಿರು. ಮಾಲಕನವ ಎಷ್ಟು ದಿವ್ಸ ಕಾಯ್ಕೊಂಡು ಕೂತಿದ್ರವ, ಎಷ್ಟು ದಿವ್ಸ ಕಾಯ್ಕೊಂಡು ಕೂತಿದ್ರು ಈ ಥರ ಮೋಸ ಮಾಡಬೇಕು ಅಂದ್ಬಿಟ್ಟು. ಥೂ, ನಿಜವಾಗ್ಲೂ ಅವ್ರು ನಾನು ಅನ್ಸ್ಕೊಂಡು ನನಗೆ ಒಸಿ ಕೋಪತ್ತಕ್ಕಿಲ್ಲ. ಮಗ ನನ್ನ ಮಾತ ಕೇಳು. ಮೊದಲಿಗೆ ನಾನೇ ಅವ್ನು ತಪ್ಪು ತಿಳ್ಕೊಂಡಿದ್ದೆ, ಆಮೇಲೆ ನನಗೆ ಅರಿವಾಯ್ತು ಅವನು ಕೆಟ್ಟವನಲ್ಲ ಒಳ್ಳೆಯವನು ಅಂತ. ಹಂಗೆ ನೀನು ಸುಮ್ಮನಿರು, ನೀನು ಗೊತ್ತಾಗಕ್ಕಿಲ್ಲ. ಪಾಪ ಇಲ್ದೋದೆಲ್ಲ ಮಾತಾಡ್ಬಾರ್ದು ಕಣ್ ಮಗ. ಎಂಥದೋ ಒಂದು ಸಮಸ್ಯೆ ಸಿಗಾಕದವ್ರೆ, ಆಫೀಸ್ಗೆ ಹೋಯ್ತದೆ, ಅಲ್ಲಿ ಅದು ಇದು ಅಂತ ಕೆಲಸ ಏನದು ಇದಾಗಿರಬೇಕು. ನೀನು ಅಷ್ಟಕ್ಕೆ ನಿನಗೆ ಮುನ್ಸ್ಕಟ್ಕೊ ಬಂದ್ರೆ ಅದದ ಬುರ್ದವ್ರು ನಾಳೆಗೆ ಹೋಗ್ಬೋದಾಗಿತ್ತು. ಅಂಥ ಆಟ ಏನು ಬೇಕಾಗಿತ್ತು ನಿನಗೆ? ನೀನು ಅಂತ ಚೆಡ್ತ್ಬೇಕಾ? ಸುಮ್ ಕುತ್ಕೊಂಬಕ ನೀನು. ಅವತ್ತೇ ಹೋಗ್ಬೇಕು ಅನ್ನೋದು ಏನಿತ್ತವ? ಈಗ 5:30ಗೆ ರೆಡಿಯಾಗು ಬರ್ತೀನಿ ಅಂದ್ರು ಅಲ್ವಾ? ಆಯಿತು, 5:30 ಅಲ್ದ ಹೋದರೆ ನಾಳೆಗೆ ಹೋಗೋದು. ಅರ್ಥ ಮಾಡ್ಕೋಬೇಕನ್ ಮಗ ಅವ್ರ ಪರಿಸ್ಥಿತಿನೂ. ಹೊರ್ಗಡೆಗೆ ಹೋದ್ ಗಂಡಸ್ಗೆ ಅಷ್ಟೊತ್ತಿಗೆ ಬರಬೇಕು ಇಷ್ಟೊತ್ತಿಗೆ ಬರಬೇಕು ಅಂತ ಹೇಳಕ್ಕದ? ಹಂಗಾದ್ರೆ ಚಂದವ. ಅವ್ರಿಗೂ ಹಂಗೆ ಸ್ವಾತಂತ್ರ್ಯ ಕಿತ್ಕೊಂಡ್ರು ಅಂತ ಅನ್ಸ್ಬೇಡ್ದು. ಮದುವೆ ಅದೇನೋ ಸ್ವಾತಂತ್ರ್ಯ ಎಲ್ಲ ಹೋಯ್ತು ಅನ್ಸ್ಕೊಬೇಡ್ದು. ನನಗೆ ಗೊತ್ತದ ನಳಿಮೆ ಹಂಗೆ ಅಂದ್ಬಿಟ್ಟು ಏನೋ ಒಂದು ತಪ್ಪು ಮಾಡಿದ್ರು ಹೌದು. ಇಲ್ಲ ಅನ್ನಕ್ಕಿಲ್ಲ, ನಿನ್ನ ಗಂಡ ತಪ್ಪು ಮಾಡಿ ಸಿಗಾಕತ್ತು. ಒಂದು ಸತಿ ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಟ ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ತಿರ್ಗಾ ತಪ್ಪು ಮಾಡೋಕೆ ಹೋಯ್ಕಿಲ್ಲ ಮನ್ಸಾದನು, ಗೊತ್ತಾ? ಸುಮ್ಮನಿರು, ಏನೋ ಸಮಸ್ಯೆ ಆಗದೆ ಅಂತ ಅಂದಮೇಲೆ ನೀನು ಕೂತ್ಕೊಂಡು ತಳಾರ್ ಕೇಳಬೇಕು, ಅದು ಬಿಟ್ಬಿಟ್ಟು ಬ್ಯಾಗ್ ತಗೋ ಬರಬೇಕು. ಗಳಿಯ ಮೈನ್ ಪರ ಮಾತಾಡ್ತಿಲ್ಲವ ನೀನು, ತಿರ್ಗಾ ಮಾತಾಡ್ತೀರ. ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳು. ಹೆಂಗಾಡ್ತಾನೆ ಗೊತ್ತಾ? ಅಲ್ಲ, ತಿರ್ಗಾ ಬಂದವಳೆ ಕಣವ ಮುಂಡೆ ಅಲ್ಲಿ ಲೋಪರ್ ಮುಂಡೆ ಕಾವ್ಯ. ಮೊದಲೇ ಅವಳು ಸವಾಸ ಮಾಡ್ಕೊಂಡು ಹೆಂಗೆಲ್ಲ ಆಯಿತು ಅಂತ ಗೊತ್ತಾನೆ ನಿಮಗೆ. ಅವಳು ಯಾವಾಗ ತಿರ್ಗಾ ಕೆಲ್ಸಕ್ಕೆ ಬಂದು ಸೇರ್ಕೊಂಡ್ಲು. ಮೊದಲಿಗೆ 8 ಗಂಟೆ 9 ಗಂಟೆಗೆ ಅಲ್ಲಿ ಬಿಟ್ಟರು ಸಾಕು ಇಲ್ಲಿ ಬಂದಿರೋರು ಕಣವ. ಈಗ ಅವಳು ಯಾವಾಗ ಕೆಲ್ಸಕ್ಕೆ ಬಂದು ಸೇರ್ಕೊಂಡ್ಲು, ಬಣ್ಣನೇ ಬದಲಾಯಿಸ್ಬಿಟ್ನಲ್ಲ. ಬರೋದು 12 ಗಂಟೆ ಗಂಟ್ಲು. ಏನವ ಕೆಲಸ? ಏನು ಕೆಲಸ? ನನಗೆ ಗೊತ್ತು ಕಣ. ಅವ್ನು ತಿರ್ಗವ ಅತ್ತಗೆ ಆಗವನಿ ಅಂತ. ನೀನು ಮತ್ತೆ ಹೆಂಗೆ ಬಂದೆ? ನೀನು ಅವ್ನು ಬಿಟ್ಬಿಟ್ಟು ಹೆಂಗೆ ಬಂದೆ? ಸರಿ ಕಣವ, ನೀನುವೇ ಗೊತ್ತಿದ್ವಿ ಅವನ ಜೊತೆ ಬರ್ಬೇಕಾಗಿತ್ತಾ? ಈಗ ಬಿಟ್ಬಿಟ್ಟು ಬಂದಿದ್ದಿ ತಾನೆ, ಈಗ ಇನ್ನೂ ಸರಿ ಆಯ್ತು ಅವನಿಗೆ, ಹಗುರ್ವೇ ಆಯ್ತು. ಹಂಗೇನಾರು ಕಂಡ್ರೆ ಹಿಡ್ಕೊಂಡು ರಜರಷ್ಟು ಚಂದ ಉಗ್ದು ಉಪ್ಪಾಕ್ಬಿಟ್ಟು ಅದೇನು ನೋಡ್ದಾನೆ ಬಿಟ್ಟು ನೀನು ಹಿಂಗೆ ಲೇಟಾಗಿ ಬಂದ ಅಂದ್ಬಿಟ್ಟು ಯಾತಕ್ಕೆ ಲೇಟಾಗಿ ಬಂದಿದ್ದಾನೋ. ನಾನು ಒಂದು ಮಾತು ಹೇಳ್ತೀನಿ ಮಗ, ನಿನಗಿಂತ ದುಡುಕ್ತಿದೆ ನಾನು. ನನಗೆ ನನ್ನ ಹಳಿ ಮೈನ ಮೇಲೆ ಭಾಳ ನಂಬಿಕೆ ಅದೇ. ಸರಿಯಾ? ನೀನು ಬೇಜಾರು ಮಾಡ್ಕೊಂಡ್ರೆ ಸಿಕ್ಕಿಲ್ಲ. ಎಂತೆ ಮುನ್ಸಾದ್ರೂ ಒಂದು ಸತಿ ಹಿಡ್ಗದ ಮೇಲೆ ಇನ್ನೊಂದು ಸತಿ ಹಿಡ್ಗಕ್ಕೆ ಹೋದಾನೆ ಬೇಕು ಅಂತವ. ಏನೋ ಸಮಸ್ಯೆ ಸಿಕ್ಕಾಕೊಂಡದೆ ಸರಿ ಐತೆ, ಸುಮ್ ಕೂತ್ಕೋ. ಸಣ್ಣ ಪುಟ್ಟ ವಿಷಯ ದೊಡ್ಡದು ಮಾಡ್ಕೊಂಡು ಕೂತ್ಕೊಬೇಡ ನೀನು. ಅವ ಸುಮ್ ಕೂತ್ಕೊ ನೀನು. ಹಳ್ಳಿನ ಪರವಾಗಿ ಮಾತಾಡ್ಬೇಡ ನೀನು. ಹಳ್ಳಿನ ಪರವಾಗಿ ಬೇರೆ ಮಾತಾಡ್ಕೊಂಡು ಕೂತ್ಕೊಳ್ಳಿವೆ. ತಿರ್ಗವ ಆಡ್ತೀಯ ನೀನು. ಹಂಗಲ್ಲ ಕಣೆ ಮಗ, ಅಯ್ಯೋ ಹಳ್ಳಿನ ಪರ ಅಂತಲ್ಲ ನಾನು ಹೇಳ್ತಾ ಇರೋದು. ಹಿಂಗೆ ಹಂಗಿಲ್ಲ ನಿನ್ನ ಸಮಸ್ಯೆ, ನೀನು ಸುಮ್ಮ ಮೈಮೆ ಕೇಳ್ಕತ್ತೀಯ ಅಷ್ಟೇ. ಆಯಿತು, ಹೆಂಗೊಬ್ಬ ಬಂದಿರ್ತಾನೆ ಇರು 15 ತಿಂಗಳು. ನಾನು ಒಯ್ಕಿಲ್ಲ ಕಣ. ನಾನು ನೀನು ಏನಾದ್ರು ತಿಳ್ಕೊ, ನಾನಂತೂ ಒಯ್ಕಿಲ್ಲ ನಾನು. ಅದೇನಾದ್ರು ಹಾಗೆ ಬಿಡ್ಲಿಬೇಕು, ಡೈವರ್ಸ್ ಕೊಡೋದೇ ಅಲ್ಲಿ. ಅಯ್ಯೋ ಯಾವ ಡೈವರ್ಸ್ ಕೊಟ್ಟಿಯೇ? ಡೈವರ್ಸ ಕೂತ್ಕೋ. ಇನ್ನೊಂದು 4 ದಿವಸ ಆದ್ರೆ ನೀನು ಇರೋಕ್ಕಿಲ್ಲ ಅವನು ಇರೋಕ್ಕಿಲ್ಲ ಆಗತ್ತೆ. ನನಗೆ ಗೊತ್ತಿಲ್ವಾ? ಅವ್ನಿಗೆ ಅಕ್ಕೆ ಗೊತ್ತು ನಾನು ಇರೋಕ್ಕಿಲ್ಲ, ಅವಳು ನಾನು ಬಿಟ್ಟು ಇರೋಕ್ಕಿಲ್ಲ ಅಂದ್ಬಿಟ್ಟು ಸದಾ ನೋಡ್ಕೊಂಡೆ ಹಂಗೆ ಆಡ್ತಿರೋದವನು. ಫೋನ್ಗಿನ್ ಮಾಡಿತಾ? ಮಾಡಿದ್ರು ಎತ್ತಿಲ್ಲ. ನೆನ್ನೆ ರಾತ್ರಿ ಒಂದು 100 ಸತಿ ಮಾಡೋರೆ, ನಾನು ಎತ್ತಿಲ್ಲ. ಪ್ರೀತಿ ಇಲ್ದರೆ ನೀನು ಫೋನ್ ಮಾಡ್ತಿತ್ತ? ಹೋದ್ರು ಹೋಗ್ಲಿ ಅನ್ಕ ಸುಮ್ಕಿರೋದು. ಯಾವ ಬದ್ನೆಕೊಂಡು ಪ್ರೀತಿನೂ ಇಲ್ಲ ಏನೂ ಇಲ್ಲ. ಸುಮ್ಮನಿರು. ಎಲ್ಲ ಅತ್ತೆನೂ ಮಾವನು ಚೆನ್ನಾಗಿ ಉಗ್ದವ್ರೆ ಅದಕ್ಕೆ ಕಣ. ನಂಗೆ ನಿಜಕ್ಕೂ ಅವ್ರು ಈ ಥರ ತಿರ್ಗಾ ಹಿಂಗೆ ಬದಲಾಯ್ತಾರೆ ಅಂತ ಅನ್ಕೊಂಡಿತ್ತಿಲ್ಲ. ಒಂದ್ಸತಿ ಸರಿ 2 ಸರಿ ಪದೇ ಪದೇ ಮಾಡ್ತಾ ಹೋದಾಗ ಮನ್ಸನ್ಗೂ ಪ್ರಾಣಿಗೂ ಬೆಲೆ ಇಲ್ದಂಗೆ ಆಗೋಯ್ತದೆ. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಹೋಗ ನಾನು ಹೇಳ್ತೀನಿ ಕೇಳ್ಕೊ. ನಿನ್ನ ಸಂಸಾರ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊತೀಯ ಕಣೆ. ಸುಮ್ ಕುತ್ಕೋ, ನೋಡ ಸುಮ್ಮನಿರು. ಸತ್ಯತೆ ತಿಳಿತದೆ. ಇರು ಒಂದು 15 ನನಗೂ ಹೊಸಿ ನೋಡಂಗಾಗಿತ್ತಿಲ್ಲ, ಅಪ್ಪನಿಗೂ ನೋಡಂಗಾಗಿತ್ತು, ನನಗೂ ನೋಡಂಗಾಗ್ಬಿಟ್ಟು ಹೊಂಡದ ಅನ್ಕೊಂಡು ಮಗ. ಅಷ್ಟೊತ್ತು ನೀನು ಬಂದಿದ್ದು, ಅವತ್ತು ಬರೋವು ನಾನು. ನಿನ್ನ ಬಂದಲ್ಲ, ನೀನು ಏನಾರೇ ನೀನು ಬರ್ನಿಲ್ಲ ಅಂದಿದ್ರು ಅಪ್ಪನ ನಾನು ಇಬ್ಬರು ಬರೋವು. ಎತ್ಕೊಳಗೆ ಹೆಂಗೆ ಮಾಡೋದು ಯಾರಿಗೆ ಹೇಳೋದಪ್ಪ ಅನ್ಕೊಂಡು ಯತ್ನೆ ಮಾಡ್ತಾ ಕೂತಿದ್ದು. ಅಷ್ಟೊತ್ತಿಗೆ ನೀನು ಬಂದಿದ್ದು. ಏನಾರೇ ಅಲ್ಲಿ ಮಗ, ಸಂಸಾರ ಹಾಳು ಮಾಡ್ಕೊಳ್ಳೋದು ಹೊಡೆದಲ್ಲವ. ಅಯ್ಯೋ ನಮಗಿಂತ ವನವಾಸತ್ತಿದ್ದೀನಿ ನೀನು ಹಂಗಾರೆ ಮಗ. ನಿಮ್ಮ ಅಪ್ಪ ಕುಡ್ಕೊಂಡು ಇಸ್ಬಿಟ್ಟು ಆಡ್ಕೊಂಡು ಮಾಡ್ಬಾರ್ದು ಸಹವಾಸಗಳನ್ನ ಮಾಡ್ಕೊಂಡು ಕುಂತಿದ್ದ. ಬಿಟ್ಬಿಟ್ಟು ಬಿಟ್ಬಿಟ್ಟು ಹೊಂಟೋಗಿದ್ದೆ. ಅವತ್ತು ನಾನು ಸಂಸಾರ ಸರಿ ಐತಿತ್ತ? ಎದುರಿಸ್ಕೊಂಡು ಬೆದರಿಸ್ಕೊಂಡು ಸುಮ್ಮನೆ ಇರ್ಸ್ಕೊಂಡೆ. ಈಗ ಹೆಂಗಿರೋದು ನಿಮ್ಮ ಅಪ್ಪ? ನಾನು ಎಲ್ಲ ಕೇಳ್ಕೊಂಡಿಲ್ವಾ? ಎಲ್ಲ ಇರೋದು ನಮ್ಮ ಕೈಲೇ. ಸುಮ್ಮನೆ ಇರೋ ನೀನು. ದುಡ್ಕಿ ಹಿಂಗೆ ಕಡ್ದು ಬರೋ ಕೆಲಸ ಬೇಡ. ಬಾ ಅಪ್ಪನ ಮನೆಗೆ ಬರ್ಬೇಡ ಅನ್ನಕ್ಕಿಲ್ಲವ. ಇನ್ನೊಂದ್ಸತಿಯೇ ಕಾಲೆತ್ತು ಕಡಿಯಕ್ಕೆ ಕುಡ್ದು. ಯಾಕೆ ಅತ್ತೆ ಮಾವ ಇಲ್ವಾ? ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರು, ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಪಾಪ ಅವರು. ಅವ್ರ ಮಕ ನೋಡ್ಬೇಕಾನೆ ಅತ್ತೆ ಮಾವನ ಮಕವ. ನೀನು ಹಿಂಗೆ ಕಡ್ದು ಬಂದ್ಬಿಟ್ಟು ಸರಿ ಆಯ್ತದ? ಅಯ್ಯೋ ಹೋಗವ, ಯಾರ ಮಕ್ಕಳು ನೋಡೋದು ಬೇಡ, ಏನು ಬೇಡ. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗೋಯ್ತು ಕಣವ. ಆಯಿತು ಸುಮ್ಮನಿರ ಆಯಿತು. ಅಯ್ಯೋ ಏನು ಮಾಡಿ ನಿಮಗೆ, ಏನು ಮಾಡಿಯೇ? ನನಗೂ ಬೇಜಾರಾಯ್ತದೆ. ನಿನ್ನ ಪರಿಸ್ಥಿತಿ ನನಗೂ ಅರ್ಥ ಆಯ್ತದೆ. ಆದರೆ ಏನು ಮಾಡಿಯವ್ವ? ಚಿಂತೆ ಮಾಡಿ ಫಲ ಇಲ್ಲ. ನೋಡ ಸುಮ್ಮನಿರು. ಆ ಥರ ತಪ್ಪಾಗಿರೋಕ್ಕಿಲ್ಲ. ಸುಮ್ಮನಿರು ನೋಡದ.
ಅಲ್ಲಕನವ ಅಂತ ಸಮಸ್ಯೆ ಇದ್ರೆ ನಾನು ಹೇಳೋದು ನಾನು ಮನ್ಸನೆ ತಾನೆ. ಅಂಥದ್ದು ಏನಾದ್ರು ಸಮಸ್ಯೆ ಇದ್ರೆ ಈ ಥರ ಕಿತ್ತರ ಕಲೆ ಹಿಂಗೆ ಅಂತ ಕುತ್ಕೊಂಡು ಹೇಳ್ಬೋತಾನೆ. ಅದು ಬಿಟ್ಬಿಟ್ಟು ನಾನು ಬಸ್ಸಿರೇನೋದು ಕಾಣ್ದಂಗೆ ಹಿಂಗೆ ಟೆನ್ಷನ್ ಕೊಡ್ತಾರಲ್ಲ, ಏನು ಅನ್ಬೇಕು ಹೇಳು ಮತ್ತೆ. ಅಯ್ಯೋ ನೋಡ ಸುಮ್ಕಿರು, 4 ದಿವಸ ಫೋನ್ ಎತ್ತನೆ ಬೇಡ ನೀನು, ಸುಮ್ಮನಿರೀಗ ನೀನು. ಎತ್ತಿಲ್ಲ ನಾನು, ಫೋನ್ ಎತ್ತಕಿಲ್ಲ ಕಣವ. ಅದು ಏನಾರ ಹೇಳಿ ನೋಡೇ ಬಿಡ್ತೀನಿ ನಾನುವೆ. ನೋಡ್ ಮಗ, ಎತ್ಬಿಟ್ಟು ಅದೇನು ಎಂತ ಯಾಕೆ ಏನು ಅಂತ ಕೇಳು. ಸುಮ್ಮನೆ ನೀನು ಹಿಂಗೆ ಆಡ್ಬೇಡ ನೀನು. ಒಂದು 2 ಸತಿ 3 ಸತಿ 3 ದಿವಸ ಗಂಟ್ಲು ಮಾಡ್ತಾನೆ, ಮಾಡಿದ್ಮೇಲೆ ಎತ್ತನಿಲ್ಲ ನಾನೇನು ಮಾಡೋಣ ಅನ್ಕೊಂಡು ಸುಮ್ಮನಾದಾಗ ಹಾಗೇನು ಮಾಡಿಯೇ. ಬೇಡ ಬೇಡ ಕಣಮ್ಮ, ಬೇಡ ಸವಸ. ಅವ್ನು ಎತ್ತದ ಹೋದ್ರೆ ಒಳ್ಳೇದು. ನಾನು ನಿಜಕ್ಕೂ ನನಗೆ ಹತ್ತಿದ ಕೋಪಕ್ಕೆ ಎಷ್ಟು ಕೋಪ ಹತ್ತಿದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋದು ಅನ್ಕೊಂಡಿದ್ದೆ ನಾನು. ಅದು ಬೇರೆ ಸಾಕೊಂಡು ಕೂತ್ಕೊ. ನೀನು ಬಂದವಳಲ್ಲ ಅನ್ಕೊಂಡು ನೀನು ಒಬ್ಬಳೆ ಬ್ಯಾಗ್ ಇಟ್ಕೊಬರೋದು ನೋಡ್ಬಿಟ್ಟು ಮಿಲ್ ಬಿಡ್ಸೋಕ್ಕೆ ಅವಳು ಇವಳು ಮಾದೇವಿ ಕೇಳ್ತಿದ್ಲು, ಏನಕ್ಕ ನಿನ್ನ ಮಗಳು ಒಬ್ಬಳೆ ಬಂದ್ಲಲ್ಲ ಯಾಕಕ್ಕ ಏನಕ್ಕ ಅಂತ. ಮುಂಡೆಯವರು ಕಾಯ್ತಾರೆ ಕಣೋ, ಹಿಂಗೆ ಆರೋ ಸಾಕು ಅಂತ ತೋರ್ಸ್ಕೊಬೇಡ್ದು ಕಣ್ಮಗ. ತೋರ್ಸ್ಬೇಡ ಅಂದರೆ ಇನ್ನೇನು ಮಾಡೋಕ್ಕತ್ತದವ. ನೀನು ಒಳ್ಳೆ ಸರಿ ಬಿಡು, ನಿನಗೆಲ್ಲ ಅವಮಾನ ಆದರೆ ಹೇಳೋತ್ತಾಗೆ ಎತ್ತಗಾರ ಕಡ್ದು ಹೋಯ್ತೀನಿ. ಇನ್ನೇನು ಮಾಡಾನೆ ನೀನು ಒಳ್ಳೆ ಮೈನ್ ಮೇಲೆ ನಿಂಗೆ ನಂಬಿಕೆ ಹಾಗೆಲ್ಲ ನೀನು ಹೇಳ್ತಿದ್ದೆ ಸರಿ ಏನು ಕಡೆ ನಾನು. ಈಗ ನಿನ್ನ ನೋಡಿ ನಿನ್ನ ಹೆಂಗೆ ಬದಲಾಯಿಸೋನೆ ಅಂತ ನಾಟಕಗಾರನೇ ಅವನು ಸಾಮಾನ್ಯನಲ್ಲ. ಹೋಗು ಸುಮ್ಮನೆ ಹುಂಕತ್ತೆ. ಯಾಕೋ ಯಾರು ತಿಕ್ಕಲ್ಲಿ ನಗ್ದ್ಬಿಟ್ಟವ್ರು ಪಾಪ. ಅದೇ ಯಾಕೆ ಇಲ್ದೋದ್ರೆ ಮಾತಾಡ್ಬಾರ್ದು ಕಣ್ಮಗ, ಹಂಗೆಲ್ಲವ. ಅದೇ ಯಾಕೆ ಮಾತಾಡ್ಬೇಕು ಇಲ್ದೋದೆ ನೀವೇ ಅಂತ ಬುದ್ಧಿ ಕಲ್ತಿಲ್ಲ ಬಿಡು, ಸುಮ್ಮನಿರು. ಏನೋ ಆಯಿತು ತಪ್ಪು ಮಾಡ್ತಾರೆ, ಈಗ ಆ ಥರ ತಪ್ಪು ಆಗಿರಕ್ಕಿಲ್ಲಕ್ಕ ಸುಮ್ಕಿರ್ ಮಗ. ಏನೋ ಆಫೀಸಲ್ಲಿ ಕೆಲಸ, ಈಗ ಪ್ರಮೋಷನ್ ಬೇರೆ ಆಗದೆ ಅಂತಿದೆಯಲ್ಲ, ಅದು ಇದು ಅಂತ ಕೆಲಸ ಬಿದ್ದಿದ್ದು ಹೆಂಗೋ ಯಾರು ಗೊತ್ತು. ನಿನಗೆ ನೀನು ಅಡಿ ಮೇಲೆ ನಂಬಿಕೆ ಬಿಡು, ಏನಾದ್ರು ಮಾಡ್ಕೊಳ್ಳಿ ನನಗೇನು. ನಾನು ಮಾತ್ರವ ನೀನು ಏನಾರು ಅನ್ಕೋ. ಅವ್ನು ನಿಜ ಹೇಳ್ಬೇಕು, ಅಲ್ಲಿ ಗಂಟೆ ಹೋಯ್ಕಿಲ್ಲ, ಬಂದು ಕರೆದು ಹೋಯ್ಕಿಲ್ಲ ನಾನು. ಅವ್ಳು ಬಂದಮೇಲೆ ಕಣವ ಆಚೆ ಮುಂಚೆಗೆ 7 ಗಂಟೆ 8 ಗಂಟೆಗೆಲ್ಲ ಇಲ್ಲೇ ಇರೋರು. ಮಗ ನಿನ್ನ ಕೂಟ್ ಮಾತುಕತೆ ಎಲ್ಲ ಹೆಂಗೆ ಚೆನ್ನಾಗಿ ಮಾತಾಡ್ತಿತ್ತು, ಚೆನ್ನಾಗಿ ಮಾತಾಡ್ತಿತ್ತಿಲ್ವೋ ಹೇಳು. ಅದರಲ್ಲಿ ಹೇಳು, ನೀನು ನಿಜ ಹೇಳ್ಬೇಕು, ಸುಮ್ಮನೆ ಹೇಳಂಗಿಲ್ಲ. ಮಾತಾಡೋ ಏನಿಲ್ಲ ಕಣವ, ಚೆನ್ನಾಗಿ ಮಾತಾಡ್ತಿದ್ರು, ಸುಮ್ಮನೆ ಇಲ್ದೋದ್ರೂ ಹೇಳ್ಬಾರ್ದು. ಚೆನ್ನಾಗಿ ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡೋದು ನೋಡ್ಕೊಳ್ಳೋದು ತಂದು ಕೊಡೋದೆಲ್ಲ ಸರಿ. ಮಾತ್ರ ಲೇಟಾಗಿ ಬರ್ತಿದ್ರು, ಅದೊಂದು ಬೇಜಾರು ನನಗೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಲೇಟಾಗಿ ಬರೋದು, ಆಮೇಲೆ ಕದ ಹಾಕೊಂಡು ಫೋನಲ್ಲಿ ಮಾತಾಡೋದು, ಇವೆಲ್ಲ ಚೆಂದವ ಹೇಳು. ನನಗೆ ಗೊತ್ತು ಕಣವ ಏನೋ ನಡೀತಾ ಇದೆ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ನನ್ನ ಸಖತ್ ಬೇಜಾರಾಗ್ಬಿಟ್ಟು ನನಗೆ, ಅದಕ್ಕೆ ಬಂದೆ ನಾನು. ಆಯಿತು ಇರು, ತಲೆಗೆಡ್ಸ್ಕೊಬೇಡ, ಯಾರು ಕೊಟ್ಟು ಹೇಳೋಕೋಬೇಡ. ಆಡ್ಕತ್ತದಿಲ್ಲ ಅಕ್ಕಪಕ್ಕದಲ್ಲಿ ಬೇರೆ ಬೇಕವ, ನಾಗಿನೇ ಆಡ್ಕತ್ತಾಳೆ. ಹಿಂಗೆ ಆಗಬೇಕು ಅಂತ ಬೇಕಾರೆ 12-20 ದೇವ್ರಿಗೆ ದೇವ್ರುಗಳಿಗೆ ಮಾಡ್ತಿದ್ದಾಳು. ಕೊಟ್ಟಿರೋ ದುಡ್ಡು ಕೇಳ್ಬಿಟ್ನಲ್ಲ ಅದಕ್ಕೆ. ಅಂತನಿಯ ನೀನು ದುಡ್ಡು ಇಸ್ಕೊಂಡು ಕೊಟ್ಟಾಕ್ತಿರ್ಗೆ. ಅಯ್ಯೋ ಇಲ್ಲ ಕಣವ, 55,000 ರೂಪಾಯಿದ್ದು ಬಡ್ಡಿ 5,000, 50,000 ಬಸ್ ಲೋನ್ ಕೊಟ್ಟರೆ ಮುಡಿಗಿವ್ನಿ ಮನೇಲಿ ನೋಡೋದ. ಅದಕ್ಕೆ ಯಾವಾಗಾರು ಬಂದರೆ ಅದಕ್ಕೆ ಕೈ ಕೊಡೋದು ಅನ್ಕೊಂಡು ಸುಮ್ಮನೆ ಅದೇ. ಸರಿ ಕೊಟ್ಬಿಡೋರು ದುಡ್ಡು ಯಾಕೆ. ಸರಿ ಹೋಗು ನೀನು, ನನ್ನ ಮನ್ಸಿಗೆ ಹಚ್ಕೋಬೇಡ, ಹೋಗು ಸುಮ್ಮನೆ ನೀನು. ನೀನು ನಂಬ್ಕೋಬೇಕು, ನೀನು ಹಳ್ಳಿ ಮೈನ ಬಿಡವ. ಇನ್ನೇನು ಮಾಡಿಯವ, ಇನ್ನೇನು ಮಾಡಿ ಸುಮ್ಕಿರು ಆಯ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.